ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಅರ್ನಿಂಗ್ ವಿತ್ ರಾಹುಲ್ ಯೂಟ್ಯೂಬ್ ಚಾನಲ್ನ. ಅರ್ನಿಂಗ್ ವಿತ್ ರಾಹುಲ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ಸ್ಪಿನ್ ಮಾಡಬಹುದು, ಸ್ಪಿನ್ ಮಾಡಿ ಅರ್ನ್ ಮಾಡಬಹುದು. ಒಂದು ಸ್ಪಿನ್ಗೆ ₹1 ಅಂತ ಸಿಗುತ್ತೆ. ನಿಮ್ಗೆ 10 ಸ್ಪಿನ್ ಮಾಡಿದ್ರೆ ₹10 ಅಂತ ಸಿಗುತ್ತೆ. ಯಾವ ರೀತಿ ಅರ್ನ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಮತ್ತೆ ಇದರಲ್ಲಿ ರೆಫರ್ ಮಾಡಿ ಕೂಡ ಅರ್ನ್ ಮಾಡಬಹುದು ತುಂಬಾ ಚೆನ್ನಾಗಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನು. ಫಸ್ಟ್ ಅಲ್ಲಿ ಫ್ರೆಂಡ್ಸ್, ನಿಮ್ಗೆ ಆ್ಯಪ್ ನ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ್ಯಪ್ ಕೊಟ್ಟಿರ್ತೀನಿ. ಆ ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಮೊಬೈಲ್ ನಂಬರ್ ನ ಎಂಟರ್ ಮಾಡಿ. ಮೊಬೈಲ್ ನಂಬರ್ ನ ಎಂಟರ್ ಮಾಡೋದಾದ್ಮೇಲೆ ಅದಕ್ಕೊಂದು OTP ಬರುತ್ತೆ. ಆ OTP ನ ಹಾಕ್ಬೇಕಾಗುತ್ತೆ. OTP ನ ಹಾಕೊಳ್ಳಿ. OTP ಹಾಕಿದ್ಮೇಲೆ ನಿಮ್ದು ಒಂದು ಜಿಮೇಲ್ ಅಕೌಂಟ್ ನ ಅದರಲ್ಲಿ ಆಡ್ ಮಾಡೋ ಅಂತ ಕೇಳುತ್ತೆ. ಅದನ್ನ ಹಾಕ್ಬಿಡಿ. ಅದೇನೊಂದು ಸೆಕೆಂಡ್ ಅಲ್ಲಿ ಆಗುತ್ತೆ. ಅದಾದ್ಮೇಲೆ ಫ್ರೆಂಡ್ಸ್, ನಿಮ್ಗೆ ರೆಫರಲ್ ಕೋಡ್ ಬರುತ್ತೆ. ರೆಫರಲ್ ಕೋಡ್ ನ ನಾನು ಇಲ್ಲಿ ಕೊಟ್ಟಿರ್ತೀನಿ, ಮತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ. ಅದನ್ನ ಹಾಕೊಳ್ಳಿ. ಅದ್ ಹಾಕೊಂಡ್ರೆ ನಿಮ್ಗೆ ಬೋನಸ್ ಆಗಿ ಸಿಗುತ್ತೆ ₹200. ಅದು ಯಾವ ತರ ಅಂತ ನಾನು ಇನ್ನು ಮುಂದೆ ಹೇಳ್ತೀನಿ ನಿಮ್ಗೆ. ಮತ್ತೆ ಅದಾದ್ಮೇಲೆ ನಿಮ್ಗೆ ಪ್ಯಾನ್ ಕಾರ್ಡ್ ಎಲ್ಲರೂ ನೇಮ್ ನ ಕೇಳುತ್ತೆ, ಮತ್ತೆ ಪ್ಯಾನ್ ಕಾರ್ಡ್ ನಂಬರು, ಮತ್ತೆ ನಿಮ್ದು ಡೇಟ್ ಆಫ್ ಬರ್ತ್ ನ ಹಾಕ್ಬೇಕಾಗುತ್ತೆ. ಇದು ತುಂಬಾ ಈಸಿ ಕೆಲಸ. ಇದ್ರಲ್ಲಿ ಏನ್ ಅಷ್ಟೊಂದು ಟೈಮ್ ಹೋಗುತ್ತೆ ಅಂತಲ್ಲ, ಬರೀ ನೇಮ್ ಹಾಕ್ಬಿಟ್ಟು 1 ನಿಮಿಷದ ಕೆಲಸ ಅಷ್ಟೇ. ಇದನ್ನ ಹಾಕೊಂಡ್ಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದ್ಸಲ ಇದು ಕರೆಕ್ಟ್ ಆಗಿ ಅಂತ ಇತ್ತಂತ ತೋರಿಸುತ್ತದು. ಅದಾದ್ಮೇಲೆ ಮತ್ತೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಒಂದು 4 ಡಿಜಿಟ್ ಪಿನ್ ನ ಸೆಟ್ ಮಾಡು ಅಂತ ಕೇಳುತ್ತೆ. 4 ಡಿಜಿಟ್ ಪಿನ್ ನ ಸೆಟ್ ಮಾಡ್ಕೊಳ್ಳಿ. 4 ಡಿಜಿಟ್ ಪಿನ್ ನ ಸೆಟ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಈ ಆಪ್ ಅಲ್ಲಿ ಈ ತರ ಬರುತ್ತೆ. ಇದರಲ್ಲಿ ಸ್ಪಿನ್ ಮಾಡೋದು ಹೆಂಗೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಫಸ್ಟ್ ಅಲ್ಲಿ ಈ ಆಪ್ ನ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ ನ ಓಪನ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಪಿನ್ ಸೆಟ್ ಮಾಡಿರ್ತೀರಲ್ಲ, ಆ ಪಿನ್ ಹಾಕೊಳ್ಳಿ. ಪಿನ್ ಹಾಕ್ಬಿಟ್ಟು ನಾನು ಆಪ್ ನ ಓಪನ್ ಮಾಡ್ಕೊಂತೀನಿ. ಆಪ್ ನ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಈ ಆಪ್ ಅಲ್ಲಿ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ. ಇದರಲ್ಲಿ ಫಸ್ಟ್ ಅಲ್ಲಿ ನಿಮ್ಗೆ ಇಲ್ಲಿ ಫಸ್ಟ್ ಇದೆ ನೋಡಿ, ಹ್ಯಾಂಡಲ್ ಪಿಕ್ಡ್ ಫಾರ್ ಯು ಅಂತ ಐತಲ್ಲ, ಅದನ್ನ ಈ ತರ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಗೆಟ್ 200 ಬೈ ರೆಫರಲ್ ಅಂತ ತೋರಿಸ್ತೈತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಇಲ್ಲಿ ರೆಫರಲ್ ಕೋಡ್ ಅಂತ ತೋರಿಸುತ್ತೆ. ನಾನು ಒಬ್ಬರನ್ನ ರೆಫರ್ ಮಾಡಿದೀನಿ ಈಗ ಆಲ್ರೆಡಿ. ಇದರಲ್ಲಿ ನೋಡಿ, ಇದು ನಿಮ್ದು ರೆಫರ್ ಕೋಡ್ ಕಾಣಿಸ್ತೈತಲ್ಲ, ಈ ರೆಫರ್ ಕೋಡ್. ಮತ್ತೆ ನೀವು ಯಾರಿಗ್ ಬೇಕಾದ್ರೂ ಡೈರೆಕ್ಟ್ ಆಗಿ ವಾಟ್ಸಪ್ ಅಲ್ಲಿ ಶೇರ್ ಮಾಡಬಹುದು. ವಾಟ್ಸಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಯಾರಿಗ್ ಬೇಕೋ ಅವ್ರಿಗೆ ಶೇರ್ ಮಾಡ್ಬಿಟ್ಟು ಅವ್ರಿಗೆ ಹೇಳಿದ್ಮೇಲೆ ನಿಮ್ಗೆ ಆಟೋಮೆಟಿಕ್ ಆಗಿ ಅವರು ನಿಮ್ ರೆಫರಲ್ ಇಂದ ಮಾಡ್ಕೊಂಡ್ರೆ ₹50 ಬರುತ್ತೆ. 200 ಕಾಯಿನ್ ಅಂದ್ರೆ ₹50 ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇದ್ರಲ್ಲಿ ಸ್ಪಿನ್ ನ ಯಾವ ರೀತಿ ಮಾಡೋದು ಅಂತಂದ್ರೆ, ರಿವಾರ್ಡ್ ಅಂತ ಕಾಣಿಸ್ತೈತಲ್ಲ, ರಿವಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿವಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ಪಿನ್ ನೋ ಅಂತ ಕಾಣಿಸ್ತೈತಲ್ಲ, ಈ ಸ್ಪಿನ್ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಒಂದು ಸಲ ಸ್ಪಿನ್ ಮಾಡ್ಕೊಂತೇನೆ. ಒಂದು ಸಲ ಸ್ಪಿನ್ ಮಾಡ್ಕೊಂಡಾದ್ಮೇಲೆ ನಂಗೆ ಈಗ ಬರುತ್ತೆ ನೋಡಿ, ಗೋಲ್ಡ್ ಕಾಯಿನ್ ಅಂತ ಬಂತು, 2 ರಿವಾರ್ಡ್ಸ್ ಕಾಯಿನ್ ಅಂತ ಬಂತು. ಓಕೆ, ಡನ್. ಈಗ ಮತ್ತೆ ಸ್ಪಿನ್ ಅಗೇನ್ ಅಂತ ಕೊಡಿ. ಸ್ಪಿನ್ ಅಗೇನ್ ಕೊಟ್ಮೇಲೆ ಮತ್ತೆ ಇನ್ನೊಂದು ಸ್ಪಿನ್ ಸ್ಕ್ರೋಲ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಗೋಲ್ಡ್ ಕಾಯಿನ್ ಅಂತ ಬಂತು, ಮತ್ತೆ ಇಲ್ಲಿ 1 ರಿವಾರ್ಡ್ ಕಾಯಿನ್ ಅಂತ ಬಂತು. ಈಗ ಬ್ಯಾಕ್ ಬರುತ್ತದೆ. ಈಗ ಕಂಪ್ಲೀಟ್ ಆಯ್ತು. ಈಗ 3 ಕಾಯಿನ್ ಸಿಕ್ತು ನಮ್ಗೆ. ನಂಗೆ ಆಲ್ರೆಡಿ ನಿನ್ನೆ ಬಂದಿರೋ ಕಾಯಿನ್ ನ ತೋರಿಸ್ತಿದ್ದೀನಿ. ಈಗ 3 ಕಾಯಿನ್ಸ್ ಬಂತು ನಂಗೆ. ಈ 3 ಕಾಯಿನ್ಸ್ ನಾನು ಏನು ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಇಲ್ಲಿ ಸೇವಿಂಗ್ ಅಂತ ಕಾಣಿಸ್ತೈತಲ್ಲ, ಈ ಸೇವಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಸೇವಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇಲ್ಲಿ ನನಗೆ 0.10 ಗ್ರಾಮ್ ಅಂತ ಬಂದೈತೆ. ಇಲ್ಲಿ ನೋಡಿ ಮೇಲೆ ಯು ಹ್ಯಾವ್ ವಿನ್ ₹2 ಗೋಲ್ಡ್ ರಿವಾರ್ಡ್ ಟಿಲ್ ಡೇಟ್ ಅಂತ ಕಾಣಿಸ್ತೈತೆ. ಇಲ್ಲಿ ನಮ್ಗೆ ಗ್ರಾಫ್ ಕಾಣಿಸ್ತೈತೆ. ನಂಗೆ ಈಗ ಆಲ್ರೆಡಿ ₹2 ಬಂದಿದೆ. ಅಂದ್ರೆ ನಿನ್ನೆದು ಇವತ್ತಿಂದು ಬರುತ್ತೆ. ಅಂದ್ರೆ ನಂಗೆ ಈಗ ಒಂದೇ ಸಲ ಬರ್ತಿಲ್ಲ, ಅದು ಸ್ವಲ್ಪ ಕಾಯಿನ್ಸ್ ಜಾಸ್ತಿ ಆದ್ರೆ ಬರುತ್ತೆ ಅಂತ ಅನ್ಸುತ್ತೆ. ಮತ್ತೆ ನಿಮ್ಗೆ ರೆಫರ್ ಮಾಡಿದ್ರೆ ಇನ್ನೂ ಕಾಯಿನ್ ಬರುತ್ತೆ. ಅಲ್ಲಿ ನೀವು ಇನ್ನೂ ಈಸಿಯಾಗಿ ಜಾಸ್ತಿ ಅಮೌಂಟ್ ನ ಮಾಡ್ಬಿಟ್ಟು ನೀವು ಇಲ್ಲೇ ವಿತ್ಡ್ರಾ ಮಾಡ್ಕೋಬಹುದು. ಇಲ್ಲಿ ಬರುತ್ತೆ ನೋಡಿ, ಸೆಲ್ ಗೋಲ್ಡ್ ಅಂತ ಕಾಣಿಸ್ತೈತಲ್ಲ, ಈ ಸೆಲ್ ಗೋಲ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೆಲ್ ಎನಿವೆ ಅಂತ ಕೊಟ್ರೆ ನಿಮ್ಗೆ ಬ್ಯಾಂಕ್ ಅಕೌಂಟ್ ಕೇಳುತ್ತೆ. ಬ್ಯಾಂಕ್ ಅಕೌಂಟ್ ನ ಹಾಕೊಂಡ್ಬಿಟ್ಟು ನಿಮ್ಮ ಅಕೌಂಟ್ಗೆ ಹಾಕೋಬಹುದು. ಇಲ್ಲ ನೀವು ಇನ್ನೂ ಸ್ವಲ್ಪ ಸೇವಿಂಗ್ ಮಾಡ್ಬಿಟ್ಟು ಒಂದೇ ಸಲ ನೀವು ತಗೊಂತೀರಾ ಅಂತಂದ್ರೂ ಓಕೆ, ನೀವು ಡೈಲಿ ಸ್ಪಿನ್ ಮಾಡಿ ಮತ್ತೆ ರೆಫರ್ ಮಾಡಿ ಇಲ್ಲಿ ಗೋಲ್ಡ್ ನ ಮಾಡ್ಕೊಂಡು ಅದಾದ್ಮೇಲೆ ನಿಮ್ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾನ ಮಾಡ್ಕೋಬಹುದು. ಇದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ವಿಡಿಯೋಸ್ ನ ಹಾಕ್ತಾ ಇರ್ತೀನಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.